ಗೌತಮ್ ಸರ್, ಮತ್ತೆ ನೀವು ಈ ಬಿಸ್ನೆಸ್ಗೆ ಬಂದಿರೋದು ನಮಗೆ ತುಂಬಾ ಖುಷಿ ಆಯಿತು. ನಿಮ್ಮ ಕಂಪ್ನಿಲಿ ನಾವು ಎಷ್ಟೇ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಡಿಸಿಷನ್ ಎಲ್ಲ ನಿಮ್ಮದೇ, ಫಂಡಿಂಗ್ ಮಾತ್ರ ನಮ್ಮದು. ನಮಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಸರ್. ನೀವೇನೇ ನಿರ್ಧಾರ ತಗೊಂಡ್ರು ನಿಮಗೆ ಕಂಪ್ಲೀಟ್ ಫ್ರೀಡಮ್ ಇರುತ್ತೆ ಸರ್. ಸರ್ ಜಸ್ಟ್ ಮಿನಿಟ್, ನೀವು ಹೇಳಿದ್ದೆಲ್ಲ ಓಕೆ, ಆದರೆ ಇದರಲ್ಲಿರೋ ಒಂದು ಪಾಯಿಂಟು ನೀವು ಹೇಳಿಲ್ಲ ಸರ್. ಬಿಸ್ನೆಸ್ಸಲ್ಲಿ ಸ್ಟೇಕ್ಸ್ ಕೇಳ್ತಾ ಇದ್ದೀರಾ, ಪಾರ್ಟ್ನರ್ಶಿಪ್ ಕೇಳ್ತಾ ಇದ್ದೀರಾ, ವಾಟ್ ಡಸ್ ಇಟ್ ಮೀನ್ ಸರ್? ಎಷ್ಟು ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ರೆಡಿ ಇದೀವಲ್ಲ ಸರ್. ಪಾರ್ಟ್ನರ್ಶಿಪ್ ಕೇಳೋದ್ರಲ್ಲಿ ತಪ್ಪೇನಿದೆ? ನೀವು ನಿಮ್ಮ ಡಿಸಿಷನ್ ಹೇಳಿ ಸರ್. ಶ್ಯೂರ್, ಲೆಟ್ ಮೀ ಮೇಕ್ ಮೈಸೆಲ್ಫ್ ವೆರಿ ಕ್ಲಿಯರ್. ನಾನು ಇದನ್ನು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿ ಮಾಡ್ತಾಯಿದ್ದೀನಿ, ಖಂಡಿತ ಇಮ್ಮಿಡಿಯೇಟ್ ಲಾಭಕ್ಕೋಸ್ಕರ ಅಲ್ಲ. ಮೊದಲು ನನ್ನ ಈ ಬಿಸ್ನೆಸ್ಸು ಸಸ್ಟೈನ್ ಆಗಬೇಕು. ನಾನು ಯಾವ ಉದ್ದೇಶದಿಂದ ಈ ಬಿಸ್ನೆಸ್ ಮಾಡ್ತಾಯಿದ್ದೀನಲ್ಲ, ಆ ಉದ್ದೇಶ ಫುಲ್ಫಿಲ್ ಆದರೆ ಅದೇ ನನಗೆ ಲಾಭ. ನೀವುಗಳು ಪ್ಯೂರ್ ಬಿಸ್ನೆಸ್ ಮೆನ್ಗಳು, ಸೊ ಇಮ್ಮಿಡಿಯೇಟ್ ಲಾಭಕ್ಕೋಸ್ಕರ ನೋಡ್ತಾ ಇರ್ತೀರ. ಹಾಗಾಗಿ ನಿಮ್ಮ ಉದ್ದೇಶ ಫುಲ್ಫಿಲ್ ಆಗುತ್ತೋ ಇಲ್ವೋ ನನಗೆ ನಂಬಿಕೆ ಇಲ್ಲ. ಬಟ್ ಐ ಆಮ್ ವೆರಿ ಕ್ಲಿಯರ್, ನಾನು ಬೇರೆ ಕಾರಣಕ್ಕೆ ಈ ಕಂಪ್ನಿನ ಶುರು ಮಾಡಿರೋದು. ಇದರಲ್ಲಿ ಹೂಡಿಕೆ ಆಗೋ ಪ್ರತಿಯೊಂದು ರೂಪಾಯಿ ಕೂಡ ಜನಸಾಮಾನ್ಯರಿಗೂ ಹೋಗಿ ಸೇರಬೇಕು. ಸೊ ಹಾಗಾಗಿ ಸದ್ಯಕ್ಕೆ ನನ್ನ ಕಂಪ್ನಿ ಸ್ಟೇಕ್ಸ್ನ ಮಾರೋ ಉದ್ದೇಶ ನನಗಿಲ್ಲ. ಇನ್ ಫ್ಯೂಚರ್ ಆ ಥರದ್ದೇನಾದರೂ ಪರಿಸ್ಥಿತಿ ಬಂದರೆ ನಾನು ನಿಮ್ಮನ್ನೇ ಅಪ್ರೋಚ್ ಮಾಡ್ತೀನಿ ಆ್ಯಂಡ್ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸದ್ಯಕ್ಕೆ ಅದರ ಅಗತ್ಯ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್. ಓಕೆ ಸರ್. ಏನಿದು ಬೆಳಗ್ಗೆ ಬೆಳಗ್ಗೆ ಇಷ್ಟು ಬ್ಯುಸಿ, ಅದೂ ಇಷ್ಟು ಸೀರಿಯಸ್ಸು? ಏನು ವಿಷಯ? ರೆಸಿಗ್ನೇಷನ್ ಲೆಟರ್ ಟೈಪ್ ಮಾಡ್ತಾ ಇದ್ದೆ. ರೆಸಿಗ್ನೇಷನಾ? ನೆನ್ನೆ ಎಲ್ಲ ಮುಗಿಸ್ ಬಂದ್ವಲ್ಲ, ಮತ್ತೆ ಹಾಕಿದಲ್ಲ? ನೆನ್ನೆ ನಾವೆಲ್ಲರ ಮುಂದೆ ಹೊಡೆದಿದ್ದು ಡೈಲಾಗ್ ಮಾತ್ರ. ಅದು ಡೈಲಾಗ್ ಆಗಿ ಹೇಳ್ಕೊಬಿಟ್ರೆ ಅದಕ್ಕೆ ಬೆಲೆ ಎಲ್ಲಿರುತ್ತೆ ಹೇಳಿ? ಡೈಲಾಗ್ ಜೊತೆ ಸ್ವಲ್ಪ ಎಫರ್ಟ್ಸ್ ಇರಬೇಕಲ್ವಾ? ಅದೇ ಇದು. ನಾನು ಅಫಿಷಿಯಲ್ ಆಗಿ ರೆಸಿಗ್ನೇಷನ್ ಕೊಡಲೇಬೇಕು. ನಾವು ಹೊಸ್ದಾಗಿ ಒಂದು ಲೈನ್ ಶುರು ಮಾಡಬೇಕು ಅಂತಂದರೆ ಬರ್ದಿರೋ ಹಳೆ ಲೈನಿಗೆ ಫುಲ್ ಸ್ಟಾಪ್ ಇಡಲೇಬೇಕಲ್ವಾ? ಫುಲ್ ಸ್ಟಾಪ್ ಇಟ್ಟಿಲ್ಲ ಅಂದರೆ ಮುಂದೆ ಹೇಗೆ ಹೋಗೋಕ್ಕಾಗತ್ತೆ? ಅದಕ್ಕೆ ಈ ಫುಲ್ ಸ್ಟಾಪು. ಆದರೆ ಈ ಫುಲ್ ಸ್ಟಾಪು ಎಂಡಿಂಗ್ ಅಲ್ಲ, ನಮ್ಮ ಹೊಸ ಚಾಪ್ಟರ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ಬೋದು. ಇದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಬೆಳವಣಿಗೆ ಅನ್ಬೋದು. ಬೇಕಿದ್ರೆ ನಮ್ಮ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಅನ್ಕೊಳ್ಳಿ. ಇಷ್ಟು ದಿನ ನಾನು ಕಾಯ್ತಾ ಇದ್ದಿದ್ದು ನನ್ನ ರೋಲ್ ಮಾಡಲ್ ಆದಂಥ ಗೌತಮ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ. ಲಡ್ಡುನೇ ಬಂದು ಬಾಯಿಗೆ ಬೀಳೋ ಥರ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಅದನ್ನ ಹೇಗ್ರಿ ಮಿಸ್ ಮಾಡ್ಕೊಳಕ್ಕಾಗತ್ತೆ? ನಾನು ಅವ್ರ ಕಂಪ್ನಿಲಿ ಕೆಲಸ ಶುರು ಮಾಡಿದ್ರೆ ಸಾಕು, ನನ್ನ ಲೈಫು ನೆಕ್ಸ್ಟ್ ಲೆವೆಲ್ಗೆ ಲಾಂಚ್ ಆಗಿಬಿಡುತ್ತೆ. ಆಮೇಲೆ ನನ್ನ ಹಿಡಿಯೋರು ಇರೋಲ್ಲ, ಹಾಗಾಗ್ಬಿಡ್ತೀನಿ. ಓಹೋ, ತಾವು ನಮ್ಮನ್ನ ಮದುವೆ ಆಗಿದ್ದಕ್ಕಿಂತ ನಮ್ಮನೆ ಸಂಬಂಧ ಸಿಕ್ಕಿದ ಖುಷಿ ಆಗ್ತಾ ಇದೆ ಅಲ್ವಾ? ಅಂದರೆ ನಾನು ಸೆಕೆಂಡರಿ. ಹಾಂ, ಅಯ್ಯಯ್ಯೋ, ನಾನೆಲ್ರಿ ಹಾಗೆ ಹೇಳ್ದೆ. ನಿಮ್ಮನ್ನ ಮದುವೆ ಆಗಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಅದ್ರ ಜೊತೆಗೆ ಈ ಮನೆ ಸಂಬಂಧ ಸಿಕ್ಕಿರೋದು ಕೂಡ ಅಷ್ಟೇ ಖುಷಿಯಾಗಿದೆ. ಆದರೆ ಅದಕ್ಕೆ ಕೆಲಸ ಕಾರಣ ಅಲ್ಲ. ಮತ್ತಿನ್ನೇನು? ಅದೇನು ಅಂತ ಅಂದರೆ, ನಿಮ್ಮನ್ನು ಮದುವೆ ಆಗಿದ್ದ ದಿನಾನೇ ನನ್ನ ಲೈಫ್ಗೆ 2 ವಿಷಯ ಎಂಟ್ರಿ ಆಯಿತು. ಒಂದು ನಿಮ್ಮ ಪ್ರೀತಿ, ಮತ್ತೊಂದು ನನ್ನ ಇಷ್ಟೊಂದು ನಂಬಿರೋ ಈ ಫ್ಯಾಮಿಲಿ. ಅದಕ್ಕೆ ಅಲ್ವಾ ನಾನು ಇಷ್ಟು ವರ್ಷ ಆಸೆ ಪಟ್ಟಿದ್ದು. ಆ ಆಸೆ ಇವಾಗ ನೆರವೇರ್ತಾ ಇದೆ. ಅದನ್ನು ಹೇಳಿದ್ದು ನಾನು. ಸಾಕು ಸಾಕು ಎಮೋಷನಲ್ ಭಾಷಣ ಮಾಡಿದ್ದು. ಕಾಫಿ ಕುಡಿ, ಕಾಫಿ ತಣ್ಣಗಾಗತ್ತೆ. ಅದು ಸರಿ ಅನ್ನಿ, ಆದರೂ ಒಂಥರ ಚೆನ್ನಾಗಿರುತ್ತೆ ಬಿಡಿ. ಯಾಕೆ ಹೇಳಿ? ಈ ಕಾಫಿ ಮಾಡಿರೋದು ನೀವಲ್ವಾ? ಪಾ, ಜಾಸ್ತಿ ಜಾಗ ಕುಡಿಬೇಡ. ತಿಂಡಿ ಆದ್ಮೇಲೆ ಕರಿತೀನಿ, ನಾನು ತಿಂಡಿ ತಿನ್ನು. ನಿನ್ನ ನೀನು ಕಿಲಾಡಿ ಅಂದ್ಕೊಂಡಿದ್ದೆಲ್ಲ, ಎಲ್ಲರ ಮುಂದೆ ದೊಡ್ಡ ಫೂಲ್ ಆಗ್ಬಿಟ್ಟಿಯಲ್ಲ. ಇನ್ಮೇಲೆ ವಾರ್ನಿಂಗ್ ಕೊಡಲ್ಲ, ಫೈನಲ್ ಜಡ್ಜ್ಮೆಂಟೇ ಕೊಡ್ತೀನಿ. ಇನ್ನು ಮುಂದೆ ಮಲ್ಲಿ ಸಾಮಾನ್ಯ ಹುಡುಗಿಯಲ್ಲ, ಅವಳು UPSC ಕ್ಲಿಯರ್ ಮಾಡಿದಾಳೆ. ಅತಿ ಶೀಘ್ರದಲ್ಲಿ IPS ಆಗ್ತಾಳೆ. IPS ಮಲ್ಲಿ ಆ ಸ್ಟಾರ್ ಅವಳ ಭುಜದ ಮೇಲೆ ಬರುತ್ತೆ. ಆ್ಯಂಡ್ ಸಾಧ್ಯ ಆದರೆ ಕಂಪ್ನಿನ ಬೆಳೆಸೋದಕ್ಕೆ ಪ್ರಯತ್ನ ಪಡು. ನೀನು ಲೈಫ್ನ ವೇಸ್ಟ್ ಮಾಡ್ಕೋಬೇಡ. ಆ್ಯಂಡ್ ನಮ್ಮ ಕಂಪ್ನಿಲಿ ಏಂಜಲ್ ಇನ್ವೆಸ್ಟರ್ಸ್ ಇದ್ರಲ್ಲ, ಅವರೆಲ್ಲ ಬಿಗ್ ಬ್ರೋ ಜೊತೆ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಸರ್, ವಿನೋದ್ ಬಾ. ಯಾಕೆ ಸರ್ ಫುಲ್ ಅಪ್ಸೆಟ್ ಆಗಿದ್ದೀರಾ?
ಟೈಮ್ ಸರಿ ಇಲ್ಲದೆ ಇದ್ದಾಗ ಮೂಡೂ ಸರಿ ಇಲ್ಲದೆ ಇರೋದು ಕಾಮನ್ ಅಲ್ವಾ? ಸರಿ ಇಲ್ಲದೆ ಇರೋ ಟೈಮನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತು. ನನಗೆ ನಾನು ಗೆಲ್ತೀನೋ ಬಿಡ್ತೀನೋ, ಆದರೆ ಅವನು ಸೋಲೋದು ನನಗೆ ತುಂಬಾ ಮುಖ್ಯ. ನಂದು 2 ಕಣ್ಣು ಹೋದರೂ ಪರವಾಗಿಲ್ಲ, ಆದರೆ ಅವನದು 1 ಕಣ್ಣಾದರೂ ಹೋಗಬೇಕು ಅನ್ನೋಷ್ಟು ಹಠ ಇದೆ ನನಗೆ. ಅವನಿಗೆ ಒಬ್ಬ ಇನ್ವೆಸ್ಟರ್ ಸಿಕ್ಕಿದ್ರೆ ಅದಕ್ಕೆ 1:10 ಅನ್ನೋ ಹಾಗೆ 10 ಜನ ಇನ್ವೆಸ್ಟರ್ಸ್ನ ಅವನಿಂದ ನಾವು ಕಿತ್ಕೋಬೇಕು. ಯಾವ ಇನ್ವೆಸ್ಟರ್ಸ್ ಅವನ ಕಡೆಗೆ ವಾಲ್ತಾ ಇದ್ದಾರೋ ಪ್ರತಿಯೊಬ್ಬರೂ ನಮ್ಮ ಕಂಟ್ರೋಲಿಗೆ ತಗೋಬೇಕು. ತಗೋತೀನಿ. ಅದೇಗೆ ಸರ್? ವೆರಿ ಸಿಂಪಲ್. ಬಿಸ್ನೆಸ್ಸಲ್ಲಿ ಗೆಲ್ಲೋದಕ್ಕೆ 2 ದಾರಿ ಇದೆ. ಒಂದು, ನಾವೇ ದೊಡ್ಡವರಾಗಬೇಕು, ಅಥವಾ ನಮ್ಮ ಎದುರಾಳಿನ ಕೆಳಗೆ ಬೀಳಿಸ್ಬೇಕು. ಗೌತಮ್ ಈ ಆಟದಲ್ಲಿ ಗೆಲ್ಲಬಾರ್ದು ಅಂತಂದರೆ ನಾವು ಅವನ್ನ ಸೋಲಿಸಲೇಬೇಕು ಅಂತ ಏನಿಲ್ಲ. ಅವನು ಗೆಲ್ಲೋದಕ್ಕೆ ಅಂತ ಇರೋ ಆಪರ್ಚುನಿಟಿನ ಕಿತ್ಕೊಂಡ್ರೆ ಸಾಕು. ಅವನ ಮೇಲೆ ನಂಬಿಕೆ ಇಟ್ಟಿರೋ ಪ್ರತಿಯೊಬ್ಬ ವ್ಯಕ್ತಿನ ಅವನ ಸರ್ಕಲಿಂದ ಡಿಲೀಟ್ ಮಾಡಿ ಕನೆಕ್ಷನ್ನ ಕಟ್ ಮಾಡಬೇಕು. ನೋಡ್ತಾ ಇರು. ಇಷ್ಟು ದಿನ ಜನ ದ ಗ್ರೇಟ್ ಗೌತಮ್ ದಿವಾನ್ ಗೆಲುವಿನ ಕತೆ ಮಾತ್ರ ಕೇಳ್ತಾ ಇದ್ರು. ಆದರೆ ಇನ್ನು ಮುಂದಕ್ಕೆ ಸೋಲಿನ ಕತೆ ಮಾತ್ರ ಕೇಳ್ತಾರೆ. ಮಲ್ಲಿ, ಸುನಿ, ನಾನೊಂದಷ್ಟು ಹನಿಮೂನ್ ಡೆಸ್ಟಿನೇಷನ್ಗಳನ್ನು ಲಿಸ್ಟ್ ಮಾಡಿದ್ದೆ. ನಿಮಗೆ ಎಲ್ಲಿಗೆ ಹೋಗಬೇಕು ಅಂತ ಆಸೆ ಇದೆಯೋ, ಎಲ್ಲಿ ಇಷ್ಟ ಆಗುತ್ತೋ ಹೇಳಿದ್ರೆ ನಾನು ಅಲ್ಲಿಗೆ ಟಿಕೆಟ್ ಮಾಡಿಸ್ತೀನಿ. ಇಬ್ಬರು ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ. ರೀ, ನೀವು ಯಾಕೆ ರೀ ಮುಸ್ಮುಸು ಅಂತ ನಗ್ತಾ ಇದ್ದೀರಾ? ನಾನೇನು ಹೇಳಬಾರ್ದು ಹೇಳದ್ನಾ? ಏನು ಇಲ್ವಲ್ಲ. ಇಲ್ಲ, ಅದು ಈಗಿದ್ರ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಅವಶ್ಯಕತೆ ಇಲ್ಲ ರೀ, ನಮಗಲ್ಲ ರೀ. ನಾನು ನಮಗಲ್ಲ, ಇವ್ರಿಗೆ ಅಂತಾನೆ ಹೇಳ್ತಿದ್ದೀನಿ. ಹಾಗಲ್ಲ, ನೀವು ಬೇರೆ. ಭಾವನವ್ರೆ, ನಾವು ಹನಿಮೂನಿಗೆ ಹೋಗೋದಕ್ಕೆ ರೆಡಿ, ಆದರೆ ಒಂದು ಕಂಡೀಷನ್. ಕಂಡೀಷನ್ನು? ನಿಮ್ಮ ತಲೆಯಲ್ಲಿ ಬೇರೆ ಯಾವುದಾದ್ರೂ ಡೆಸ್ಟಿನೇಷನ್ ಇದೆಯಾ? ಹೇಳಿ, ಅಲ್ಲಿಗೆ ಬುಕ್ ಮಾಡೋಣ. ಇಲ್ಲ, ಡೆಸ್ಟಿನೇಷನ್ ಏನು ಬೇರೆ ಇಲ್ಲ. ಬಟ್ ಆದರೆ ನಾವು ಹನಿಮೂನಿಗೆ ಹೋಗಬೇಕು ಅಂತಂದರೆ ನೀವಿಬ್ರು ಬರಬೇಕು. ನಾವೇನಮ್ಮ ಅಲ್ಲಿಗೆ ಬಂದು ಮಾಡೋದು? ಮಲ್ಲಿ, ಈ ಐಡಿಯಾ ಯಾವಾಗ ಉತ್ಪತ್ತಿ ಆಯಿತು? ದಿಢೀರ್ ಅಂತ ಬಂತು. ಇವಾಗ ನಾವು ಹನಿಮೂನಿಗೆ ಹೋಗಬೇಕು ಅಂದರೆ ನೀವಿಬ್ರು ಬರಲೇಬೇಕು ಅಷ್ಟೇ.